ಮೃತ್ಯುವಿನ ಭಯ. ಒಂದೂರಲ್ಲಿ ರಘುದಾಸ ಎಂಬ ವ್ಯಕ್ತಿ ಇದ್ದ. ಅವನು ತನ್ನ ವ್ಯಾಪಾರ ವಹಿವಾಟನ್ನು ವಿದೇಶದವರೆಗೂ ವಿಸ್ತರಿಸಿದ. ಶ್ರಮಫಲ ಕೊಟ್ಟಿತು. ಸಾಕಷ್ಟು ದ್ರವ್ಯ ಸಂಪತ್ತು ಗಳಿಸಿದ. ದೊಡ್ಡ ದೊಡ್ಡ ಶ್ರೀಮಂತರ ಜೊತೆ ತಾನೂ ಗುರುತಿಸಿಕೊಳ್ಳತೊಡಗಿದ. ಅರಮನೆಯಂತಹ ಮನೆ, ದುಬಾರಿ ಕಾರುಗಳು, ವೈಭವಯುತ ಜೀವನ, ದೊಡ್ಡ ಪರಿವಾರ, ಇವುಗಳ ಮಧ್ಯೆ ಅವನು ಸಂತೃಪ್ತಿಯ ಜೀವನ ನಡೆಸತೊಡಗಿದ. ಒಂದು ದಿನ ಅವನ ದೂರದ ಸಂಬಂಧಿಯೊಬ್ಬ ಬಂದ. ಅತಿಥಿ ಉಪಚಾರದ ನಂತರ ಮಾತಲ್ಲಿ ಸಹಜವಾಗಿ, ನಮ್ಮ ಊರಲ್ಲಿಯೂ ಒಬ್ಬ ದೊಡ್ಡ ಶ್ರೀಮಂತರಿದ್ದರು. ಒಂದೆರಡು ದಿನಗಳ ಹಿಂದೆ ಅವರು ತೀರಿ ಹೋದರು. ಗಳಿಸಿದ್ದ ದ್ರವ್ಯ ಸಂಪತ್ತು ವ್ಯವಹಾರಗಳೆಲ್ಲ ಯಾರೂ ನೋಡಿಕೊಳ್ಳುವವರು ಇಲ್ಲದೆ ಎಲ್ಲವೂ ಹಾಗೇ ಬಿದ್ದಿದೆ ಎಂದು ಹೇಳಿದ. ಆದರೆ ರಘುದಾಸನ ಮನಸ್ಸು ಹಳಹಳಿಸತೊಡಗಿತು. ಆ ಶ್ರೀಮಂತರ ಹಾಗೆ ನನಗೂ ಒಂದು ದಿನ ಮರಣವು ಸಂಭವಿಸುವುದು. ಅದೇ ಕ್ಷಣದಿಂದ ರಘುದಾಸನಿಗೆ ಮರಣದ ಚಿಂತೆಯು ಬಾಧಿಸತೊಡಗಿತು. ತಾನು ತೀರಿ ಹೋದ ಮೇಲೆ ತನ್ನ ವ್ಯವಹಾರ, ಗಳಿಸಿದ ದ್ರವ್ಯ ಸಂಪತ್ತು ಬಿದ್ದಲ್ಲೇ ಬಿದ್ದಿರುತ್ತದೆ. ಈ ಒಣಚಿಂತೆಯಿಂದ ಅವನ ಶರೀರ ಕೃಶವಾಗತೊಡಗಿತು. ನೋಡುವವರು ತಿಳಿಯುತ್ತಿದ್ದರು, ಈ ಮನುಷ್ಯನ ಬಳಿ ಎಲ್ಲವೂ ಇದೆ, ಆದರೆ ಯಾವುದೋ ವ್ಯಾಧಿಯು ಅವನಿಗೆ ತಿನ್ನುತ್ತಿದೆ, ಗೊತ್ತಾಗುತ್ತಿಲ್ಲ ಎಂದುಕೊಳ್ಳುತ್ತಾರೆ. ಆದರೆ ರಘುದಾಸನು ತನ್ನ ಮನಸ್ಸಿನಲ್ಲಿ ಕೊರೆಯುವ ಚಿಂತೆ, ಸಮಸ್ಯೆಯನ್ನು ಯಾರ ಬಳಿಯೂ ಹೇಳಿಕೊಳ್ಳುವ ಹಾಗೆ ಇರಲಿಲ್ಲ. ಕೆಲವು ದಿನಗಳಲ್ಲಿ ಅವನು ಹಾಸಿಗೆ ಹಿಡಿದು ಮಲಗಿದ. ಯಥಾಯೋಗಿ ಈ ರೀತಿಯ ಔಷಧೋಪಚಾರಗಳನ್ನು ಮಾಡಿಸಿದರೂ ಅವನ ವ್ಯಾಧಿಯು ಕಡಿಮೆಯಾಗುವುದಕ್ಕಿಂತ ಹೆಚ್ಚೇ ಆಗತೊಡಗಿತು. ಒಂದು ದಿನ ಒಬ್ಬ ಸನ್ಯಾಸಿಯು ಅವನ ಮನೆಗೆ ಬಂದನು. ರಘುದಾಸನು ಆ ಸನ್ಯಾಸಿಯ ಕಾಲು ಹಿಡಿದು ದುಃಖದಿಂದ ತನ್ನ ವ್ಯಥೆಯನ್ನು ಹೇಳಿಕೊಂಡ. ಅದನ್ನೆಲ್ಲ ಕೇಳಿ ಆ ಸನ್ಯಾಸಿಯು, ನಿನ್ನ ರೋಗದ ಚಿಕಿತ್ಸೆ ಬಹಳ ಸರಳವಾಗಿದೆ. ಆ ಮಾತಿಂದ ಅವನ ಹೋದ ಪ್ರಾಣ ಬಂದಂತಾಯಿತು. ಅಧೀರತೆಯಿಂದ ಕೇಳಿದ, ಸ್ವಾಮಿ, ಆ ಚಿಕಿತ್ಸೆ ಯಾವುದು? ನೋಡು, ಮರಣದ ವಿಚಾರ ಮನಸ್ಸಿನಲ್ಲಿ ಬಂದಾಗ ಎಲ್ಲಿಯವರೆಗೆ ಸಾವು ಬರುವುದಿಲ್ಲವೋ ಅಲ್ಲಿಯವರೆಗೆ ನಾವು ಬದುಕಿರುತ್ತೇನೆ ಎಂದು ಗಟ್ಟಿಯಾಗಿ ಹೇಳು. ಇದನ್ನು 1 ವಾರದವರೆಗೆ ಪಾಲಿಸು. ನಾನು ಮುಂದಿನ ವಾರ ಬರುತ್ತೇನೆ. ಆದರೆ ಒಳ್ಳೆಯ ಕೆಲಸ ಮತ್ತು ದಾನ ಧರ್ಮಗಳನ್ನು ಎಂದಿಗೂ ಬಿಡಬೇಡ ಎಂದರು. ಎಂದು ಅವನಿಗೆ ಹೇಳಿ ಆ ಸನ್ಯಾಸಿಯು ಹೊರಟು ಹೋದ. ಆದರೆ ಪುನಃ 7 ದಿನಗಳ ನಂತರ ಬಂದು ನೋಡಿದಾಗ ಆ ಸನ್ಯಾಸಿಗೆ ತನ್ನ ಕಣ್ಣು ನಂಬದಾಯಿತು. ರಘುದಾಸನು ತನ್ನ ಮನೋರೋಗದಿಂದ ಹೊರಬಂದು ಭಗವಂತನ ನಾಮಸ್ಮರಣೆಯ ಗೀತೆಯನ್ನು ಹಾಡಿಕೊಂಡಿದ್ದ. ಸನ್ಯಾಸಿಯು ಬರುತ್ತಲೇ ಅವರ ಪಾದಕ್ಕೆ ಬಿದ್ದು ವಂದಿಸುತ್ತಾ ಹೇಳಿದ, ಮಹಾತ್ಮರೇ, ನೀವು ನನ್ನನ್ನು ಉಳಿಸಿಕೊಂಡಿರಿ. ನೀವು ಹೇಳಿಕೊಟ್ಟ ಔಷಧಿಯು ನನ್ನ ಮನಸ್ಸು ಶರೀರದ ಮೇಲೆ ಒಳ್ಳೆಯ ಪರಿಣಾಮ ಮಾಡಿದೆ. ಇನ್ನು ನಾನು ತಿಳಿದುಕೊಂಡೆ, ಯಾವ ದಿನ ಮೃತ್ಯು ಬರುತ್ತದೆಯೋ ಅದೇ ದಿನ ನಾನು ಸಾಯುತ್ತೇನೆ, ಅದಕ್ಕೂ ಮುನ್ನ ಅಲ್ಲ. ಅದಕ್ಕೆ ಸನ್ಯಾಸಿಯು, ಮೃತ್ಯುವಿನ ಭಯ ಎಲ್ಲದಕ್ಕೂ ದೊಡ್ಡ ಭಯವಾಗಿದೆ ಎಂದು ಕೊಲ್ಲದಿದ್ದರೂ ಅದರ ಭಯದಿಂದ ಮನುಷ್ಯ ಸಾಯುತ್ತಾನೆ. ಅಂದಿನಿಂದ ರಘುದಾಸನು ನಿತ್ಯ ನಿಯಮದಂತೆ ಪೂಜೆ ಪುನಸ್ಕಾರ, ದಾನ ಧರ್ಮ ಇತ್ಯಾದಿಗಳನ್ನು ತನ್ನ ವ್ಯವಹಾರಗಳೊಂದಿಗೆ ಪಾಲಿಸುತ್ತಾ ನೆಮ್ಮದಿಯ ಜೀವನ ನಡೆಸತೊಡಗಿದ. ದಾನದ ಮಹತ್ವ. ನಾವು ದಾನವನ್ನು ಯಾಕೆ ಕೊಡಬೇಕು? ಒಂದು ದಿನ ಕೈಲಾಸ ಪರ್ವತದಲ್ಲಿ ಶಿವಪಾರ್ವತಿಯರು ಭೂಲೋಕದ ಜನರ ಬಗ್ಗೆ ಮಾತನಾಡುತ್ತಿರಲು ಪಾರ್ವತಿಯು ತನ್ನ ಮನಸ್ಸಿನಲ್ಲಿ ಮೂಡಿದ ಸಂಶಯವನ್ನು ನಿವಾರಣೆ ಪಡಿಸಿಕೊಳ್ಳುವ ಉದ್ದೇಶದಿಂದ ಮಹಾದೇವನಲ್ಲಿ, ಪ್ರಭೋ, ಮನುಷ್ಯರಲ್ಲಿ ಕೆಲವರಿಗೆ ಆರೋಗ್ಯಭರಿತ ತಾರುಣ್ಯವಿದ್ದರೂ ತಿನ್ನಲು ಉಣ್ಣಲು ಗತಿಯಿಲ್ಲದೆ ದರಿದ್ರದಿಂದ ಕೂಡಿರುತ್ತಾರೆ. ಇನ್ನು ಕೆಲವರಿಗೆ ಮುಪ್ಪಿನಲ್ಲಿ ಬೇಕಾದಷ್ಟು ಸಂಪತ್ತು ಪ್ರಾಪ್ತಿಯಾಗಿದ್ದರೂ ಅನಾರೋಗ್ಯ ನಿಮಿತ್ತವಾಗಿ ಅದನ್ನು ಅನುಭವಿಸುವ ಶಕ್ತಿಯನ್ನು ಕಳೆದುಕೊಂಡಿರುತ್ತಾರೆ. ಹಾಗೆ ಇನ್ನು ಕೆಲವರು ಉತ್ತಮ ಜ್ಞಾನಿಗಳು, ಪಂಡಿತರೂ ಆಗಿದ್ದರೂ ಹುಟ್ಟು ದರಿದ್ರರಾಗಿರುತ್ತಾರೆ. ಕೆಲವರು ಅಗರ್ಭ ಶ್ರೀಮಂತರಾಗಿ ಮೆರೆಯುತ್ತಿದ್ದರೂ ನಿರೀಕ್ಷಕರಾಗಿರುತ್ತಾರೆ. ವಿದ್ಯೆ, ಬುದ್ಧಿ, ಸಂಪತ್ತನ್ನು ಮನುಷ್ಯರಿಗೆ ಕರುಣಿಸುವ ಸರ್ವಶಕ್ತನಾದ ಭಗವಂತನಿಗೆ ಯಾರಿಗೆ ಯಾವ ಸಂಪತ್ತನ್ನು ಯಾವ ಕಾಲದಲ್ಲಿ ಕೊಡಬೇಕೆಂಬ ತಿಳುವಳಿಕೆ ಇಲ್ಲವೇ ಎಂದು ಪ್ರಶ್ನಿಸಿದಳು. ಆಗ ಶಿವನು, ಪ್ರಿಯೆ, ಮಾನವನ ಪೂರ್ವಜನ್ಮದಲ್ಲಿ ಮಾಡಿದ ದಾನ, ಪಾಪ, ಪುಣ್ಯಕ್ಕನುಗುಣವಾಗಿ ಭಗವಂತನು ಈ ಜನ್ಮದಲ್ಲಿ ಎಲ್ಲವನ್ನೂ ಕರುಣಿಸುತ್ತಾನೆ. ಹಿಂದಿನ ಜನ್ಮದಲ್ಲಿ ಯೌವನದ ಅಮಲಿನಲ್ಲಿ ದುರಹಂಕಾರಿಯಾಗಿದ್ದು ಯಾರಿಗೂ ಏನನ್ನೂ ಕೊಡದೆ ಮುಪ್ಪು ಬಂದು ಕೈಕಾಲುಗಳು ಸತ್ವರಹಿತವಾಗಲು ತಾನು ಇಲ್ಲಿಯವರೆಗೆ ಯಾರಿಗೂ ಏನನ್ನೂ ಕೊಡುವುದಿರುವುದರಿಂದ ಮುಂದೇನು ಗತಿ ಎಂದು ಹೆದರಿ ದೇಹಾಂತ್ಯದ ಸಮಯದಲ್ಲಿ ಯಾರೂ ದಾನವನ್ನು ಕೊಡುತ್ತಾನೋ ಅವನಿಗೆ ಮುಂದಿನ ಜನ್ಮದಲ್ಲಿ ವೃದ್ಧಾಪ್ಯದಲ್ಲಿಯೇ ಸಂಪತ್ತು ಪ್ರಾಪ್ತಿಯಾಗುವುದು. ಇದೇ ರೀತಿ ಹಿಂದಿನ ಜನ್ಮದಲ್ಲಿ ಬೇಕಾದಷ್ಟು ಸಂಪತ್ತಿದ್ದರೂ ಅದನ್ನು ದಾನ ಮಾಡದೆ ಕೇವಲ ವಿದ್ಯಾದಾನವನ್ನು ಮಾಡಿದರೆ ಮುಂದಿನ ಜನ್ಮದಲ್ಲಿ ಜ್ಞಾನಿಯಾದರೂ
ಶ್ರೀಹೀನನಾಗಿ ಬಾಳಬೇಕಾಗುತ್ತದೆ. ಇದೇ ರೀತಿ ಪೂರ್ವಜನ್ಮದಲ್ಲಿ ವಿದ್ವಾಂಸನಾಗಿದ್ದರೂ ವಿದ್ಯಾದಾನವನ್ನು ಮಾಡದೆ ಕೇವಲ ಸಂಪತ್ತನ್ನು ದಾನ ಮಾಡಿದರೆ ಮುಂದಿನ ಜನ್ಮದಲ್ಲಿ ನಿರಕ್ಷಕನಾದ ಧನಿಕನಾಗಿ ಜನ್ಮವನ್ನು ತಾಳುವನು. ನಾವು ಈ ಜನ್ಮದಲ್ಲಿ ದಾನ ಕೊಟ್ಟಿದ್ದನ್ನು ಮುಂದಿನ ಜನ್ಮದಲ್ಲಿ ಅನುಭವಿಸುವಂತೆ ಭಗವಂತನು ಅನುಗ್ರಹ ಮಾಡುತ್ತಾನೆ ಎಂದು ಪರಮೇಶ್ವರನು ಸತೀದೇವಿಯ ಸಂಶಯವನ್ನು ನಿವಾರಿಸುತ್ತಾನೆ. ಒಮ್ಮೆ ಸಂತ ಸಮರ್ಥದಾಸರು ರಾಮನಾಮವನ್ನು ಜಪಿಸುತ್ತಾ ಜೋಳಿಗೆ ಹಿಡಿದುಕೊಂಡು ಬರುತ್ತಿದ್ದರು. ಇದನ್ನು ಗಮನಿಸಿದ ಒಂದು ಮನೆಯ ಹೆಂಗಸು ದಾಸರು ಬಂದರೆ ಏನನ್ನಾದರೂ ಕೊಡಬೇಕಾದೀತೆಂದು ಅರಿತು ತನ್ನ ಮನೆಯ ಕದವನ್ನು ಧಡಾರನೆ ಮುಚ್ಚಿದಳು. ಇದನ್ನು ಕಂಡ ದಾಸರು ಅವಳ ಮನೆಯ ಮುಂದೆ ಬಂದು ಬಾಗಿಲು ತಟ್ಟಿ ಅವಳು ಬಾಗಿಲು ತೆರೆಯುವವರೆಗೆ ಸಹನೆಯಿಂದ ಕಾದು ಕುಳಿತರು. ಆ ಹೆಂಗಸು ಕೊನೆಗೆ ಸಂಕೋಚದಿಂದ ಬಾಗಿಲನ್ನು ತೆರೆದಳು. ಆಗ ದಾಸರು, ತಾಯಿ, ಮನೆಯ ಮುಂದಿನ ಮಣ್ಣನ್ನು ಒಂದು ಹಿಡಿಯಷ್ಟು ತೆಗೆದು ನನ್ನ ಜೋಳಿಗೆಗೆ ಹಾಕು ಎಂದು ಹೇಳಿದರು. ಆಗ ಆ ಹೆಂಗಸು ಮನಸ್ಸಿನಲ್ಲಿಯೇ ಇವರು ಎಂತಹ ದಾಸರಪ್ಪ ಎಂದು ಗೊಣಗಿಕೊಂಡು ಅಕ್ಕಿ ಇರುವ ಜೋಳಿಗೆಗೆ ಮಣ್ಣನ್ನು ಹಾಕಿದರೆ ಅದನ್ನು ಆರಿಸಿಕೊಳ್ಳಲು ತೊಂದರೆಯಾದರೆ ಎಂದು ಪ್ರಶ್ನಿಸಿದಳು. ಆಗ ದಾಸರು ನಗುತ್ತಾ, ತಾಯಿ, ನನಗೆ ತೊಂದರೆಯಾದರೂ ಪರವಾಗಿಲ್ಲ, ನಿನ್ನ ಕೈಗಳಿಗೆ ಏನನ್ನಾದರೂ ಎತ್ತಿಕೊಡುವ ಸಂಸ್ಕಾರ ಬಂದು ಮುಂದಿನ ಜನ್ಮದಲ್ಲಿ ಅಕ್ಕಿಯನ್ನು ಹಾಕುವಂತಾಗಲಿ ಎಂದು ಹಾರೈಸುತ್ತಾ ಮುಂದೆ ನಡೆದರು. ಕೈಗೆ ದಾನವೇ ಭೂಷಣ, ಬಂಗಾರದ ಬಳೆಗಳಲ್ಲ ಎಂಬುದು ಶ್ರೀಪಾದರಾಜರ ಅಭಿಮತ. ಕೊಟ್ಟದ್ದು ನಮಗೆ, ಬಚ್ಚಿಟ್ಟಿದ್ದು ಪರರಿಗೆ. ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ಇದನ್ನು ಬೇರೆಯವರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.